ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ವರ್ಷ ಶನಿ 6ನೇ ಮನೆಗೆ ಬರ್ತಾನೆ. ಬೇಡ 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 ಅಂದರೂ ಐಶ್ವರ್ಯವನ್ನು ಕೊಡ್ತಾನೆ ತುಲಾರಾಶಿಯವರಿಗೆ. ಇಷ್ಟು ವರ್ಷ ಬಹಳಷ್ಟು ಸಂಕಟಗಳನ್ನು ಅನುಭವಿಸಿದ್ದೀರಾ ಈ ವರ್ಷದಲ್ಲಿ. ಆದರೆ 2025 ಮಾರ್ಚ್ 29ರ ನಂತರ ಶನಿ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಆ ಮೀನ ರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗಾಗುತ್ತೆ. ಇಷ್ಟಕಾಮ್ಯಾರ್ಥ ಫಲಸಿದ್ಧಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ, ಕಳೆದು ಹೋಗಿರ್ತಕ್ಕಂಥ ಆಸ್ತಿಪಾಸ್ತಿಗಳೂ ಕೂಡ ವಾಪಸ್ ನಿಮ್ಮ ಕೈಗೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲಾದರೂ ಲಿಟಿಗೇಷನ್ ಅಂತಕ್ಕಂಥದ್ದು ನಡೀತಾ ಇತ್ತು ಅಂದರೆ ಆ ಲಿಟಿಗೇಷನ್ನಲ್ಲೂ ಕೂಡ ಜಯ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಲಭ್ಯವಾಗತ್ತೆ. ಉಪಯೋಗವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಫಲಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ. ಮಾನಸಿಕ ನೆಮ್ಮದಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಇವೆಲ್ಲವನ್ನೂ ಕೂಡ ಈ ಒಂದು 2025ರಲ್ಲಿ ನೀವು ಅನುಭವಿಸ್ತೀರ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಶುಭ ಕಾರ್ಯಗಳು ನಡೀತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಹೊಸದಾಗಿ ಆಸ್ತಿಯನ್ನು ಕೊಂಡುಕೊಳ್ಳಲಿಕ್ಕೆ ಮುಂದಾಗ್ತೀರಾ. ಬ್ಯಾಂಕ್ ಬ್ಯಾಲೆನ್ಸನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಒಟ್ಟಾಗಿ ಶುಭ ಯೋಗ ಶನಿಗ್ರಹದಿಂದ ನಿಮಗೆ ಲಭ್ಯವಾಗುತ್ತೆ. ಆದರೆ ಗುರು ಅಂತಕ್ಕಂಥವರು ನಿಮಗೆ ವೃಷಭದಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ನಿಮಗೆ ಭಾಗ್ಯಸ್ಥಾನಕ್ಕೆ ಗುರು ಅಂತಕ್ಕಂಥವರು ಬರ್ತಾರೆ. ಆಗ ನೋಡಿ ಅನುಕೂಲಗಳು ಬಹಳಷ್ಟು ಆಗತ್ತೆ. ಇಲ್ಲಿ ತುಲಾರಾಶಿಯವರಿಗೆ ಬಹಳಷ್ಟು ಯೋಗಗಳು ಅಂತಕ್ಕಂಥದ್ದು ಬರುತ್ತೆ. ಅದು ಶುಭ ಯೋಗ, ಸಿದ್ಧಿಯೋಗ, ಗಜಕೇಸರಿ ಯೋಗ, ರವಿ ಗುರು ಯೋಗ, ಹೀಗೆ ಬಹಳಷ್ಟು ವಿಧವಾದ ಯೋಗಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ. ಆದರೆ ನಿಮ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಜನನ ಕಾಲದಲ್ಲಿ ತಾಯಿ ಗರ್ಭದಿಂದ ಏನಾದರೂ ದೋಷಗಳು ಅಂತಕ್ಕಂಥದ್ದು ಬಂದಿದ್ದರೆ ಇವ್ಯಾವೂ ಕೂಡ ಸರಿಯಾಗಿ ನಿಮಗೆ ಕೆಲಸವನ್ನು ಮಾಡಲ್ಲ. ಶುಭ ಫಲಗಳು, ಆ ಶುಭ ಫಲಗಳು ಅಂತಕ್ಕಂಥದ್ದು ನಿಮಗೆ ಬರಬೇಕು ಅಂದರೆ ಮೊದಲು ನಿಮ್ಮ ಜಾತಕ ವಿಮರ್ಶೆಯನ್ನು ಮಾಡಿ ಆ ಜಾತಕದಲ್ಲಿ ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ, ಉಪಭುಕ್ತಿ ಅಂತಕ್ಕಂಥದ್ದು ಯಾವುದು ನಡೀತಾ ಇದೆ, ಯಾವ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ, ಆ ಲಗ್ನಕ್ಕೆ ಅಧಿಪತಿ ಯಾರು, ತಾಯಿ ಗರ್ಭದಿಂದ ಭೂಸ್ಪರ್ಶವಾದಾಗ ಏನಾದರೂ ಜನನ ಕಾಲದಲ್ಲಿ ಸರ್ಪದೋಷಾದಿಗಳು, ಪ್ರೇತ ಬಾಧಾದಿಗಳು ಅಥವಾ ಅಭುಕ್ತ ಮೂಲ ದೋಷಗಳು ಏನಾದರೂ ಇದೆಯಾ, ಇವೆಲ್ಲವನ್ನೂ ಕೂಡ ಸರಿಯಾಗಿ ನೋಡಿಕೊಂಡು ಅದಕ್ಕೆ ಶಾಂತಿಯನ್ನು ಆಚರಣೆಯನ್ನು ಮಾಡಿದರೆ ಇಷ್ಟೂ ಶುಭ ಫಲಗಳು ನೀವು ಸುಮಾರು 25-28 ವರ್ಷಗಳಿಂದ ನೋಡದೇ ಇರತಕ್ಕಂಥ ಶುಭ ಫಲಗಳನ್ನು ಈ 2025ರಲ್ಲಿ ನೀವು ನೋಡ್ತಕ್ಕಂಥದ್ದು ಕಂಡುಬರುತ್ತೆ. ಹಾಗಾದರೆ ಗುರುಗಳೇ, ನಾವೇನು ಪರಿಹಾರವನ್ನು ಮಾಡಬೇಕು? ತುಲಾರಾಶಿಯವರು ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ಕೆಂಪು ಹೂಗಳನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ನರಸಿಂಹ ದಂಡಕ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಅಥವಾ ನರಸಿಂಹನ ಆಲಯಕ್ಕೆ ಏನಾದರೂ ಸೇವೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆಯಲ್ಲೇ ನೀವೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಾರಸಿಂಹ ಸುದರ್ಶನ ಹೋಮವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ನಾರಸಿಂಹ ಸುದರ್ಶನ ಚಕ್ರ ಸ್ಥಾಪನೆಯನ್ನು ಮಾಡಿ ಪ್ರತಿನಿತ್ಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ರಕ್ಷ ರಕ್ಷ ರಕ್ಷೋ ನಾರಸಿಂಹ ಸುದರ್ಶನ ದೇವತಾ ಅಂತ ಕೇಳಿಕೊಳ್ತಕ್ಕಂಥ ಕೆಲಸವನ್ನು ಮನಸ್ಪೂರ್ವಕವಾಗಿ ಮಾಡಿ. ಕೆಲವರು ಮಾಡ್ತಾರೆ ಕಾಟಾಚಾರಕ್ಕೆ ಪರಿಹಾರಗಳನ್ನು. ಆ ಕಾಟಾಚಾರಕ್ಕೆ ಪರಿಹಾರಗಳನ್ನು ಮಾಡಿದ್ರೆ ಕೆಲಸ ಮಾಡಲ್ಲ. ಅದಕ್ಕೆ ಹೇಳುವುದು, ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ಮನಸ್ಪೂರ್ವಕವಾಗಿ ನೀವು ನಮಸ್ಕಾರವನ್ನು ಮಾಡಿ ರಕ್ಷ 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 ರಕ್ಷೋ ಅಂತ ಕೇಳಿದಾಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ.